Brain Sanket, most trusted brand for tuition classes and course. Admission open. Tuitions for nursery to 10th standard. All subjects, all medium and all boards. Spoken English and personality development courses. Batches available from 7 am to 8:30 pm. Address 1387 Radha Krishna near Guru Prasad Cashew Factory, Benkanhಳ್ಳಿ Road, Sulga, Belgavi 591108. Contact 7709007975 8421499685. बनावट नोटा छापणारी टोळी गजाआड. गोकाक पोलिसांची मोठी कारवाई. गोकाक बेळगाव रस्त्यावरील कडबगट्टी गावातून जाणाऱ्या रस्त्याने प्रवास करणाऱ्या कारची तपासणी केली असता 100 व 500 रुपयांच्या बनावट नोटा आढळून आल्याने 6 जणांना अटक करण्यात आली. सकाळच्या गस्तीवरील पोलिसांनी केलेल्या तपासणीत हे प्रकरण उघडकीस आले. या प्रकरणी अनवर मोहम्मद सलीम यादव वय 26 राहणार अरबवी, सद्दाम मुसा यादहल्ली वय 27, दुंडाप्पा महादेव म्हैशेवी वय 27, रवी चन्नाप्पा हागडी वय 27, विठ्ठल हणमंत होसकोटी वय 29, मल्ल अल्लाप्पा कुंबळी वय 29 राहणार महालिंगपूर यांना अटक करण्यात आली आहे. बेळगावचे जिल्हा पोलीस अधीक्षक डॉक्टर भीमाशंकर गुळेत यांनी आज बेळगाव येथे झालेल्या पत्रकार परिषदेत ही माहिती दिली. यावेळी बोलताना ते पुढे म्हणाले, ಸ್ಪೆಷಲ್ ಬಾಂಡಿಂಗ್ ಏಜೆಂಟನ್ನು ಉಪಯೋಗಿಸಿ ಆ ಬೈಂಡಿಂಗ್ ಮಷೀನನ್ನು ಉಪಯೋಗ ಮಾಡಿ ಒಂದ್ರ ಮೇಲೆ ಒಂದು ಮಾಡಿ ಎರಡು ಸೈಡು ಪ್ರಿಂಟ್ ಮಾಡ್ತಕ್ಕಂಥದ್ದು. ಸೊ ಆಮೇಲೆ ಇವರು ಹೆಂಗೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ, ಆಬ್ವಿಯಸ್ಲಿ ಈ ತಗೊಳ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಭಯದಲ್ಲೇ ಇರ್ತಾರೆ. ಯಾಕಂದರೆ ಕೋಟಾ ನೋಟನ್ನು ನಾನು ತೊಗೊಳ್ತಾ ಇದ್ದೀನಿ, ಅದನ್ನ ಚಲಾವಣೆ ಮಾಡೋದು ಹೇಗೆ, ಯಾರೂ ಇಲ್ಲದೆ ಇರೋ ಕಡೆ ಇವ್ರನ್ನ ತಗೊಂಡ್ಬರೋದು. ಆಮೇಲೆ ಕತ್ಲಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ನೋಟನ್ನು ತೋರಿಸೋದು, ನಿಜವಾದ ನೋಟನ್ನು ತೋರಿಸ್ಬಿಟ್ಟು ಅವ್ರ ಹತ್ರ 5-6 ಲಕ್ಷ ನಿಜವಾದ ನೋಟನ್ನು ತಗೊಂಡ್ಬರೋದು. ಇದನ್ನು ಅವರಿಗೆ ಕೋಟಾ ನೋಟು ಅಂತ ಹೇಳಿ ಇದು ಮಾಡೋದು. ಸೊ ಈ ರೀತಿಯಾಗಿ ಆಮೇಲೆ ಕೊನೆಗೆ ಇನ್ನೇನು ವ್ಯವಹಾರ ಆಗುವಂಥದ್ದು, ಪೊಲೀಸರು ಬರ್ತಾ ಇದ್ದಾರೆ, ನೀವು ಬೇಗ ಹೋಗಿ, ನೀವು ಇಲ್ಲಿ ನೆಕ್ಸ್ಟು ನಿಮ್ಮ ಊರಿಗೆ ಹೋಗೋವರೆಗೂ ಇದನ್ನು ಓಪನ್ನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಯ ಹುಟ್ಟಿಸ್ಬಿಟ್ಟು ಆಮೇಲೆ ಅವರು ಯಾವಾಗ ಮನೆಗೆ ಹೋಗಿ ಕೆಳಗಡೆ ಕೂತಿ ತೆಗೆದು ನೋಡ್ತಾರೋ ಆವಾಗ ತಾವು ಮೋಸ ಹೋಗಿತ್ತು ಅಂತ ಅರಿವಾಗುತ್ತೆ. ಆಮೇಲೆ ಕಂಪ್ಲೇಂಟ್ ಕೂಡ ಕೊಡಲ್ಲ ಅವರು, ಯಾಕಂದರೆ ಅವರಿಗೆ ತಮ್ಮ ಮೇಲೆ ಕೂಡ ಪೊಲೀಸರು ಏನಾದರೂ ಕ್ರಮ ತಗೊಳ್ತಾರೆ ಅನ್ನೋಂಥ ಒಂದು ಭಯ ಇರುತ್ತೆ. ಅದಾಗಿಯೂ ಕೂಡ ಯಾರ್ಯಾರು ಈ ರೀತಿ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನಾವು ಮತ್ತಷ್ಟು ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಪ್ರೇರೇಪಣೆ ಕೊಡ್ತೀವಿ. ಮತ್ತು ಈ ರೀತಿ ಮೋಸ ಹೋಗದೇ ಇರೋ ಹಾಗೆ ಕೂಡ ಒಂದು ಎಚ್ಚರಿಕೆ ಇರಲಿ ಅಂತ. ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಈ ಕೋಟಾ ನೋಟ್ಸನ್ನು ತೆಗೆಯಲು ಉಪಯೋಗಿಸಿರ್ತಕ್ಕಂಥ ಕಂಪ್ಯೂಟರು, ಪ್ರಿಂಟರು, ಸ್ಕ್ರೀನಿಂಗ್ ಬೋರ್ಡು, ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡು, ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ಗೆ ಬಳಸಿರ್ತಕ್ಕಂಥ ಪೇಂಟ್ಗಳು, ಈ ಇದರ ಮೇಲೆ ನಮ್ಮದು RBIದು ಒಂದು ಬ್ರ್ಯಾಂಡ್ ಬರುತ್ತೆ. ಸೊ ಅದ್ರ ಬದಲಿಗೆ ಇವರು ಶೈನಿಂಗ್ದು ಸ್ಟಿಕ್ಕರ್ಸನ್ನು ಯೂಸ್ ಮಾಡಿದ್ದಾರೆ. ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು, ಆಮೇಲೆ ಈ ಪ್ರಿಂಟಿಂಗ್ ಆದಮೇಲೆ ಅದನ್ನು ಒಂದು ರೀತಿಯಿಂದ ಅದನ್ನು ನಿಯರೆಸ್ಟ್ ಕ್ವಾಲಿಟಿಗೆ ಬರಲಿಕ್ಕೆ ಡಿಕೋಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ. ಆ ಪೌಡರು, ಪ್ರಿಂಟಿಂಗ್ ಪೇಪರ್ಸು, ಒಂದು 6 ಮೊಬೈಲು, ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು, ಹೀಗೆ ಎಲ್ಲ ಪ್ರಕರಣಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಇಲ್ಲಿವರೆಗೂ 6 ಆರೋಪಿಗಳು ಇದ್ದಾರೆ ಅಂತ ಕಂಡುಬಂದಿದೆ. 5 ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋರನ್ನ ನಾವು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ ಆರೋಪಿಗಳಾದಂಥ ಅನ್ವರ್ ಮೊಹಮ್ಮದ್ ಸಲೀಂ ಯಾದವಾಡ್ ಸುಮಾರು 26 ವರ್ಷ, ಅರ್ಬಾವಿ ಅವನು, ಸದ್ದಾಮ್ ಮೂಸಾ ಯಡಹಳ್ಳಿ 27 ವರ್ಷ, ಮಾಲಿಂಗ್ಪುರದವನು, ರವಿ ಚನ್ನಪ್ಪ ಹ್ಯಾಗಾಡಿ ಇವನು ಕೂಡ ಮಾಲಿಂಗ್ಪುರ, ದುಡ್ಡಪ್ಪ ಮನುಷ್ಯಣ್ವಿ ಅಂತೇಳಿ ಮಾಲಿಂಗ್ಪುರ, ವಿಠಲ್ ಹಣಮಂತ್ ಹೊಸಕೋಟೆ ಅಂತೇಳಿ ಮಾಲಿಂಗ್ಪುರ ಬುದ್ಧಿಯವನು, ಇನ್ನೊಬ್ಬನೇ ಇದ್ದಾನೆ, ಅವನು ನಾವು ಇನ್ನೂ ಸೆಕ್ಯೂರ್ ಮಾಡ್ಕೊಂಡಿಲ್ಲ, ಸಿಕ್ಕಿಲ್ಲ. ಸೊ ಅವನ ಹೆಸರು ಮಲ್ಲಪ್ಪ ಕುಂಬಾಳಿ ಅಂತ ಹೇಳಿ, ಅವನು ಕೂಡ
ಮಾಲೀಕರು ಒಟ್ಟು 6 ಜನರನ್ನು ನಾವು ಸದ್ಯಕ್ಕೆ ಬಂಧಿಸಿದ್ದೀವಿ. ಇದರಲ್ಲಿ 5 ಜನರನ್ನ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೊಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಮಲ್ಲಪ್ಪ ಕುಂಬಾಳೆ ಅನ್ನೋದನ್ನ. ಅವನ್ನ ನಾವು ವಿಚಾರಣೆಗೆ ಒಳಪಡಿಸ್ತೀವಿ. ಹಾಂ, ಮನೆಯಲ್ಲೇ ಇವರು ಈ ಮಷೀನ್ಗಳನ್ನು ಇಟ್ಕೊಂಡಿರ್ತಾರೆ. ಯಾವ ಟೈಮಲ್ಲಿ ಮಾಡ್ತಿದ್ರು ಹಂಗೆ? ಮನೆಯಲ್ಲಿರೋದ್ರಿಂದ ಅವರು ಪ್ರಿಂಟಿಂಗ್ ಪ್ರೊಸೆಸ್ ಎಲ್ಲ ದಿನದಲ್ಲೂ ಮಾಡ್ತಾಯಿದ್ರು, ಹಗಲಲ್ಲೂ ಮಾಡ್ತಾಯಿದ್ರು. ಬಟ್ ಇವ್ರ ಕಾರ್ಯಾಚರಣೆ ಮುಸುಕಾದ ನಂತರ, ಸೊ ಸಂಜೆ ರಾತ್ರಿ ಮಗುಗತ್ಲ ಆದಮೇಲೆ ಕಾರ್ಯಾಚರಣೆ. ಎಲ್ಲಿ ಮನೆ ಸರ್? ಇವ್ರದ್ದು ಮಾಲಿನ್ಪುರ ಮತ್ತು ಅರ್ಬಾವಿ. ಪ್ರಿಂಟಿಂಗ್ ಎಲ್ಲ ನಡೀತಾ ಇರೋದು ಮಾಲಿನ್ಪುರದಲ್ಲಿ. ಇದು ಕಳೆದ 1.5-2 ವರ್ಷದಿಂದ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಆಗಿಲ್ಲ. ಈ ಇದು ಇವ್ರನ್ನ ಆರೋಪಿಗಳನ್ನ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ನಮ್ಮಲ್ಲಿ ಸದಲಗದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದೇ ಆರೋಪಿಗಳು ಇರ್ಬೋದು ಅಂತ ಮೇಲ್ನೋಟಕ್ಕೆ ಲಾಸ್ಟ್ ಟೈಮು ಒಂದ್ಸರಿ ಇದೇ ಥರ ಫೋಟೋ ನೋಟ್ ಪ್ರಿಂಟ್ ಮಾಡಕ್ಕೆ ಒಂದು ಗ್ಯಾಂಗ್ ಸಿಕ್ಕಾಕೊಂಡಿತ್ತು ಸರ್, ಚಿಕ್ಕೋಡಿ ಡಿವಿಷನ್ ಇದೆ. ಹಾಗೆ ಹೆಂಗೆ ಇದಕ್ಕೆ ಅಂದರೆ ನಾವೀಗ ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಆರೋಪಿಗಳನ್ನ ತೆಗೆದುಕೊಂಡು ಬಿಟ್ಟು ಕೇವಲ 3 ದಿವಸ ಆಗಿದೆ. ಅವ್ರದ್ದು ಚಲನವಲನಗಳನ್ನ ಮಾಹಿತಿಯನ್ನು ತೆಗೆದುಬಿಟ್ಟು ಒಂದು ವಿಶೇಷ ಟೀಮನ್ನು ರಚಿಸಿದ್ದೀವಿ. ಕೆಲಸ ಮಾಡ್ತಾರೆ. ಅದು ಇವರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ಅವ್ರ ಕರೆಕ್ಟ್ ಮಾಹಿತಿ ಕೊಟ್ಟಿಲ್ಲ. ಅವ್ರದ್ದು ಫೋನು ನೀನೆಲ್ಲ ತಗೊಂಡು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರ್ಯಾರು ಅವ್ರ ಫೋನ್ ನಮ್ಮ ಹತ್ರ ಇದ್ದಾರೆ, ನಾವು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಅದರದ್ದು ಕಾಪಿ ತಗೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಅದರ ಮೇಲೆ ನಾವು ಚಲಾವಣೆ ಆಗಿರೋದನ್ನು ನಾವು ಖಚಿತತೆ ಪಡ್ತೇವೆ. ಪೊಲೀಸಲ್ಲಿ ಬಿಸಿ ಇರೋದ್ರಿಂದ ನಾವು ನೋಡೋಕ್ಕಾಗಿಲ್ಲ. ಸೇಮ್ ಇದೇ ರೀತಿ ಕಲರ್ ಪ್ರಿಂಟ್ ಬೋತ್ ಸೈಡ್ ಪ್ರಿಂಟ್ ಮಾಡಿ ಫೋನ್ ಮಾಡಿ ಮಾಡ್ತಾ ಇದ್ದೀವಿ. ಆಕ್ಸಿಡೆಂಟ್ ಆಗ್ತದೆ ಆಕ್ಸಿಡೆಂಟ್ ಆದ ತಕ್ಷಣ ಬರುತ್ತೆ. ಪೊಲೀಸರು ಇನ್ವಾಲ್ವ್ ಇರೋದ್ರ ಬಗ್ಗೆ ನಾವು ಏನು ಹೇಳಿದ್ರು, ನನಗೆ ಒಬ್ಬ ವ್ಯಕ್ತಿ ಮೇಲೆ ಸಂಶಯ ಇದೆ. ಒಬ್ರಿಗೆ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರಿದ್ರು ಕೂಡ ಬಿಡಲ್ಲ. ದಟ್ ಈಸ್ ಗ್ಯಾರಂಟಿ. ಒಂದು ಎರಡನೇದು, ಈ ವ್ಯಕ್ತಿಗಳ ಬಗ್ಗೆ ನಮಗೆ ಮುಂಚೆನೇ ಮಾಹಿತಿ ಇದೆ. ಈ ಎಲೆಕ್ಷನ್ ಟೈಮಲ್ಲಿ ನನಗೆ ಮಾಹಿತಿ ಬಂದಿತ್ತು. ಆಮೇಲೆ ಇವ್ರದ್ದು ನಾನು ಮುಂಚೆನೇ ಹೇಳಿರೋ ಹಾಗೆ ಆ ಭಾಗದಲ್ಲಿದೆ ಆ್ಯಕ್ಟಿವ್ ಇದೆ. ನಮ್ಮ ಬಾಗಲಕೋಟೆ ಮಾಲಿನ್ಪುರದಿಂದ ಈ ಕಡೆ ಗೋಕಾಕ್ ಮೆಡಿಕಲ್ ಡ್ಯಾಮ್ ಮೋಸ್ಟ್ ಆ್ಯಕ್ಟಿವ್. ಆ ಸಂದರ್ಭದಲ್ಲಿ ಅಲ್ಲಿನ ಲೋಕಲ್ ಪೊಲೀಸರಿಗೆ ನಾನು ಹೇಳಿದ್ದು, ಈಗ ಎಲೆಕ್ಷನ್ ಆದಮೇಲೆ ಅವ್ರು ಹೋಗಿದ್ದಾರೆ, ಈಗಿನ ಹೋಗಿದ್ದಾರೆ. ಚಲಾವಣೆ ನಾವು